ಅವರು ಹೇಳುತ್ತೆ. ಮಕ್ಕಳ ಭವಿಷ್ಯ ಬಗ್ಗೆ ಏನು ಕನಸುಗಳು ಕಟ್ಕೊಂಡಿದ್ದಾರೆ ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅವ್ರಿಗೆ ಇದ್ದದ್ದೇನೆಂದರೆ ಹೆಸರು ಮಾಡಬೇಕು. ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ, ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ. ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು, ಅವ್ರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಸೊ ಇಂತಾಯಿತು ಅಷ್ಟೆ. ಇಲ್ಲ, ಏಪ್ರಿಲಲ್ಲಿ ಇದ್ದಿದ್ದು. ಹೌದು, ಯಾಕಂದರೆ ನಮಗೂ ಯಾರೂ ಫೋನ್ ಮಾಡಿಲ್ಲ, ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ. ನಾವು ಇಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ. ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸು ನಾವು ನೋಡಿಲ್ಲ, ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು. ನಮಗೂ ನಮಗಾಗಲಿ, ನಾನು ಡೈರೆಕ್ಟು ವಾಚ್ಮ್ಯಾನ್ಗೆ ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮಗೂ. ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಸಜೆಷನ್ ಕೊಡೋದು, ಆ ರೀತಿ ಕೆಲಸಗಳು ಮಾಡ್ತಿದ್ರೆ? ಹೌದು, ಯಾಕಂದರೆ ನಮ್ಮಮ್ಮನಿಗೆ ಸಪೋರ್ಟರ್ ಆಗೇ ಇದ್ರು ಅವರು. ನಿಜ ಹೇಳ್ಬೇಕಂದ್ರೆ ಸಪೋರ್ಟರ್ ಆಗೇ ಇದ್ರು. ಯಾಕಂದರೆ ನಮ್ಮಮ್ಮ ಅಲ್ಲಿ ಹೋದಾಗ ಹೊಸಬ್ರು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು. ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಏನೇ ಜಗಳ ಇರಲಿ, ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ, ಜಗಳನೂ ಇರುತ್ತೆ, ಖುಷಿನೂ ಇರುತ್ತೆ. ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಅಂದರೆ ನಿಮ್ಮ ವಿಚಾರಗಳಲ್ಲೂ ಒಂದಷ್ಟು ಅಂದರೆ ನಿಮ್ಮ ಹೌದು ಮಾಡಿದ್ದಾರೆ. ಆ ರೀತಿ ಹೆಲ್ಪ್ಗಳು ಮಾಡೋಂಥದ್ದು. ಹೆಲ್ಪ್ ಅಂದರೆ ಇಬ್ಬರು ಮಾಡ್ತಿದ್ರು ಹೆಲ್ಪ್. ಅಂದರೆ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಮ್ಮನೇ ನಿಂತ್ಕೋತಿದ್ರು. ಮತ್ತು ನಮಗೇನಾದರೂ ಹೆಲ್ಪ್, ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಅವರು ನಿಂತು ಮಾಡಿಕೊಡ್ತಿದ್ರು. ಆ ಥರದ್ರಲ್ಲಿ ಏನಿಲ್ಲ. ಹಿ ವಾಸ್ ಎ ಗುಡ್ ಸಪೋರ್ಟ್ ಆ್ಯಕ್ಚುಲಿ. ಹೌದು, ಯಾಕಂದರೆ ಅವರು ಅದೇ ಸ್ಪಾಟಲ್ಲಿ ಇದ್ರಲ್ಲ, ಅವರು ಶಾಕಲ್ಲೇ ಇದ್ದರು. ಇನ್ನೂ ಆ ಶಾಕಲ್ಲೇ ಇದ್ದರು. ಅವರು ಆ ದುಃಖದಲ್ಲೇ ಇದ್ದರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೇನು ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಕಾಲಿಗೆ ಟ್ರೈ ಮಾಡಿದ್ರು. ಅವತ್ತು ತುಂಬ ಜನ ಕಾಲ್ಸ್ ನಾನು ಕಾಲ್ ಮಾಡಿದೆ ಅವತ್ತು ಮಾರ್ನಿಂಗು. ಹೇಗಿದ್ದೀರಾ, ತಿಂದ್ರಾ, ಹಾಸ್ಪಿಟಲ್ಗೆ ಹೋಗಿದ್ದೀರಾ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದೆ. ಯಾರು ಕಾಲು ರಿಸೀವ್ ಮಾಡಿಲ್ಲ. ಅವತ್ತು ಅಂತ್ಯಕ್ರಿಯೆ ಆದ ಬಳಿಕವಾಗಿ ನಿಮ್ಮ ಜೊತೆ ಏನಾದರೂ ಮಾತಾಡ್ಬಿಟ್ಟು ಹೋದ್ರ? ಹೌದು, ನಮ್ಮ ಜೊತೆನೇ ಇದ್ರು. ಯಾಕಂದರೆ ಅವರು ಹೇಳಿದ್ದು ಒಂದೇ ಮಾತು, ಹೈದ್ರಾಬಾದಲ್ಲಿ ಯಾರೂ ಇಲ್ಲ ಅಂದರೂ ನಾನಿದ್ದೀನಿ, ಏನೇ ಇದ್ದರೂ ನಾನಿರ್ತೀನಿ ಅನ್ನೋ ಒಂದು ಮಾತು, ಒಂದು ಸಪೋರ್ಟಾಗಿ ಒಂದು ಮಾತು ಹೇಳಿಬಿಟ್ಟು ಅವತ್ತು ಹೊರಟರು ಅವರು. ಅದಾದಮೇಲೆ 2-3 ದಿನ ಆದಮೇಲೆ ಚೆನ್ನಾಗೇ ಇದು ಮಾಡಿದರು. ಹಾಸ್ಪಿಟಲ್ಗೆ ಹೋಗಿದ್ದೆ, ತಿಂದೆ, ಅದ್ರ ಬಗ್ಗೆ ಚೆನ್ನಾಗೇ ಇದ್ದರು. ಈ ಥರ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಆ ಥರ ಏನಿಲ್ಲ. ಬಟ್ ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಅಷ್ಟೇ. ಈಗ ನಮ್ಮ ತಂದೆಯವರು ಇದ್ದಾರೆ ನನಗೆ ಅಂತ, ನನ್ನ ತಂಗಿಗೆ ಅಂತ, ಏನಿಲ್ಲ ಅದ್ರ ಬಗ್ಗೆ. ಇಲ್ಲ, ಮುಂದಿನ ತಿಂಗಳು ಅವಳು ಎಕ್ಸಾಮ್ ಇದೆ.